शराब ड्रग्स नशे की लत तमाम बुराइयों की जड़ है। शराब ड्रग्स नशे की लत तमाम बुराइयों की जड़ है। 1400 साल कबल हजरत मोहम्मद सल्लल्लाहु अलैहि वसल्लम ने शराब के खिलाफ, अल्कोहल के खिलाफ अवाम को बेदार किया और शराब से, नशे से दूर रहने की सख्त हिदायत दी। लेकिन अफसोस के आज नौजवान हजरत मोहम्मद सल्लल्लाहु अलैहि वसल्लम की सीरत व सुन्नतों पर, तालीमात पर कायम नहीं हैं। इसलिए समाज में बुराइयां फैल रही हैं, अखलाकी गिरावट बढ़ रही है। जमात इस्लामी हिंद कर्नाटक के सेक्रेटरी अकबर अली उडुपी ने इन ख्यालात का इजहार किया। बेंगलुरु के आरटी नगर मन्नत बैंक्वेट हॉल में सीरत नबी सल्लल्लाहु अलैहि वसल्लम का जलसा मुनअक़द हुआ। इस जलसे की खुसूसियत ये थी कि न सिर्फ मुसलमान बल्कि बड़ी तादाद में हिंदू भाइयों ने भी यहाँ शिरकत की। महात्मा गांधी शांति सौहार्द वेदिके के प्रेसिडेंट रविशंकर शेट्टी, मारूफ राइटर और कन्नड़ा अदीब योगेश मास्टर व दीगर इस जलसे में मौजूद रहे। दोस्तों, इस प्रोग्राम में हजरत मोहम्मद सल्लल्लाहु अलैहि वसल्लम के सिलसिले में बिरादरानी वतन हिंदू भाइयों के ख्यालात काबिले गौर, काबिले तवज्जो थे। जमात इस्लामी हिंद कर्नाटक की ये कोशिश है कि नबी करीम सल्लल्लाहु अलैहि वसल्लम की तालीमात को न सिर्फ मुसलमान बल्कि दीगर कौमों, मजहबों तक पहुंचाया जाए ताकि दीगर कौमों में मजहब इस्लाम के सिलसिले में पाई जाने वाली गलत फहमियां दूर हो सकें। ಪ್ರವಾದಿಗಳು ಹೇಳಿದ್ರು ನೆರೆಮನೆಯವನಿಗೆ ಸಂಬಂಧ ಬೆಳೆಸಿಕೊಳ್ಳಿ ಅಂತ. ನಿಮ್ಮ ಮನೆದ್ದು ಮಾತ್ರ ನೋಡುದಲ್ಲ, ನೆರೆಮನೆದ್ದು ನೋಡಿಕೊಳ್ಳಿ. ನೆರೆಮನೆಯ ಸಂಬಂಧ ಬೇಕು. ನೀವು ಸ್ವರ್ಗ ಪ್ರವೇಶಕ್ಕೆ ನಿಮ್ಮ ನೆರೆಮನೆಯ ಎನ್ಒಸಿ ಬೇಕು ಅಂತ ಪ್ರವಾದಿಗಳು ಹೇಳುತ್ತಾರೆ. ನಿಮ್ಮ ಮನೆಯ ಎನ್ಒಸಿ ಬೇಕು, ಸರ್ಟಿಫಿಕೇಟ್ ಬೇಕು. ಪ್ರಥಮ ವಿಚಾರಣೆ ಪರಲೋಕದಲ್ಲಿ ನೆರೆಮನೆಯದ್ದಾಗಲಿಕ್ಕಿದೆ ಅಂತ ಪ್ರವಾದಿಗಳು ಹೇಳಿದ್ರು. ನಿಮ್ಮ ಮಕ್ಕಳಿಗೆ ತಿಂಡಿ ತಿನಿಸು ತರುತ್ತೀರೋ, ನಿಮ್ಮ ನೆರೆಯ ಮಕ್ಕಳಿಗೂ ಕೂಡ ತಿಂಡಿ ತಿನಿಸು ತನ್ನಿ. ಇಲ್ಲ ಅಂದ್ರೆ, ಸಾಧ್ಯ ಇಲ್ಲ ಅಂದ್ರೆ ತಿಂಡಿಯ ಸಿಪ್ಪೆ ಹೊರಗೆ ಬಿಸಾಡಬೇಡಿ ಅಂತ ಪ್ರವಾದಿಗಳು ಸಾರ್ತಾರೆ. ಎಂತಹ ಅದ್ಭುತವಾದಂತಹ ಪ್ರವಾದಿ ವಚನಗಳು! ತಿಳಿಯುವುದಕ್ಕೆ ಈ ಸಮಾಜ ವಿಫಲವಾಗಿ ಹೋಯ್ತಲ್ಲ. ಆ ಪ್ರವಾದಿಯನ್ನು, ಆ ಪ್ರವಾದಿಯ ಜೀವನವನ್ನು, ಆ ಪ್ರವಾದಿಯ ಸಂದೇಶವನ್ನು ತಿಳಿಯುವುದಕ್ಕೆ ಈ ಸಮಾಜ ವಿಫಲವಾಗಿ ಹೋಯ್ತಲ್ಲ. ಅಲ್ಲಿಯೂ ಕೂಡ ಜಾತಿಯ ಗೋಡೆ ಅಡ್ಡ ತಂದು ನಿಲ್ಲಿಸಿತಲ್ಲ. ಅವರು ಮುಸ್ಲಿಮರ ಪ್ರವಾದಿ ಅಂತೇಳಿ ಹೇಳಿದ್ರಲ್ಲ, ಮುಸ್ಲಿಮರು ಕೂಡ ಅದನ್ನೇ ಹೇಳಿದ್ರಲ್ಲ, ಅವರು ನಮ್ಮ ಪ್ರವಾದಿ ಅಂತ. ರಹ್ಮತ್ತಲ್ಲಿಲ್ಲಾಲಮೀನ್ ಅಂತೇಳಿ ಕುರಾನ್ ಘೋಷಣೆ ಮಾಡಿದೆ 1450 ವರ್ಷಗಳ ಹಿಂದೆ. ಇಡೀ ಮಾನವ ಕುಲಕ್ಕಾಗಿ ನಾವು ಮುಹಮ್ಮದರನ್ನು ಅನುಗ್ರಹವಾಗಿ ಕಳುಹಿಸಿದ್ದೇವೆ ಅಂತ. ಇಡೀ ಮಾನವ ಕುಲಕ್ಕೆ ಬಂದಂತಹ ಪ್ರವಾದಿ. ನಾವು ಅವರನ್ನು ಕೂಡ ಡಿವೈಡ್ ಮಾಡಿಬಿಟ್ಟೆವಲ್ಲ. ಎಂತಹ ದುರಾದೃಷ್ಟ! ಅವರನ್ನು ತಿಳಿಯದೆ ಹೋದದ್ದು ಸಮಾಜದ ಎಂತಹ ದೊಡ್ಡ ಸೋಲದು. ಪ್ರವಾದಿ ಮುಹಮ್ಮದರನ್ನು ತಿಳಿಯದೆ ಹೋದದ್ದು. ಪ್ರವಾದಿಗಳು ಹೇಳುತ್ತಾರೆ, ಶರಾಬು ಎಲ್ಲ ಕೆಡುಕುಗಳ ಮಾತೆ ಅಂತ. ಎಲ್ಲ ಕೆಡುಕುಗಳ ಮಾತೆ ಯಾರು ಅಂದ್ರೆ ಶರಾಬು ಅಂತ ಪ್ರವಾದಿಗಳು ಸಾರಿತು. ಅದರ ಹತ್ತಿರ ಸುಳಿಯಬೇಡಿ ಅಂತ ಪ್ರವಾದಿಗಳು ಹೇಳಿದ್ರು. ಇವತ್ತು ಶರಾಬು ಕುಡಿಯುವುದು ಸಮಾಜದಲ್ಲಿ ಒಂದು ಸ್ಟೈಲ್ ಆಗಿದೆ. ಶರಾಬು, ಡ್ರಗ್ಸ್ಗಳು, ಅದಕ್ಕೂ ಮುಂದೆ ಹೋಗಿ ಡ್ರಗ್ಸ್ಗಳು. ಯಾವ ನಮ್ಮ ಶಾಲಾ ಕ್ಯಾಂಪಸ್ಗಳು ಇವತ್ತು ಮುಕ್ತವಾಗಿಲ್ಲ ಈ ಡ್ರಗ್ಸ್ಗಳಿಂದ. ನಮ್ಮ ಯುವ ಪೀಳಿಗೆ ಈ ಡ್ರಗ್ಸಿಗೆ ಶರಣು ಹೋಗ್ತಾ ಇದೆ. ನಮ್ಮ ಯುವ ಪೀಳಿಗೆಯ ಭವಿಷ್ಯ ಇವತ್ತು ತೂಗುಕತ್ತಿಯಲ್ಲಿದೆ. ಯಾರ ಮೇಲೂ ಕೂಡ ವಿಶ್ವಾಸ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಪ್ರವಾದಿಗಳು ಹೇಳಿದ್ರು ಎಲ್ಲ ಕೆಡುಕುಗಳ ಜನನಿ ಶರಾಬು ಅಂದ್ರೆ ಅಂತ. ಪ್ರವಾದಿಗಳು ಹೇಳುತ್ತಾರೆ, ಯಾರನ್ನೂ ದ್ವೇಷಿಸಬೇಡಿ, ಎಲ್ಲರನ್ನೂ ಕೂಡ ಪ್ರೀತಿಸಿ ಅಂತ. ಯಾರನ್ನೂ ಕೂಡ ತೋರಿಸಿ ಇವ ನನ್ನವ ನಲ್ಲ ಹೇಳುವಂತ ಅಧಿಕಾರ ಈ ಮನುಷ್ಯನಿಗೆ ಯಾರಿಗೂ ಕೂಡ ಇಲ್ಲ. ಯಾಕಂದ್ರೆ ನಾವೆಲ್ಲರೂ ಕೂಡ ಒಬ್ಬ ದೇವನ ಸೃಷ್ಟಿಗಳು. ನಾವೆಲ್ಲರೂ ಕೂಡ ಒಂದು ತಂದೆ ತಾಯಿಯ ಮಕ್ಕಳು. ನಾವೆಲ್ಲರೂ ಕೂಡ ಒಂದು ದೇಶದ ವಾಸಿಗಳು. ಇವನನ್ನು ತೋರಿಸಿ ಇವ ನನ್ನವನಲ್ಲ ಹೇಳಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಅದ್ರಲ್ಲಿ ಈಗ ಅವರು ನಿಮ್ಮಲ್ಲಿ ಒಬ್ಬ ದೇವರು ಅಂತ ಸರಿ, ಅದು ನಮ್ಮಲ್ಲಿ ಇಲ್ಲ. ಆದ್ರೆ ನನಗೆ ಅದಿದೆ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಧರ್ಮದವರನ್ನು ದ್ವೇಷ ಮಾಡಬಾರ್ದು. ನಂಗೆ ನಮ್ಮ ಧರ್ಮಕ್ಕೆ ಎಷ್ಟು ನಾನು ಬೆಲೆ ಕೊಡ್ತೇನೆ ಅಷ್ಟೇ ಇನ್ನೊಂದು ಧರ್ಮವನ್ನು ನಾನು ಅದನ್ನು ಗೌರವಿಸ್ತೇನೆ. ಇದು ಮಾನವ ಧರ್ಮ. ಇನ್ನು ಪ್ರವಾದಿ ಮೊಹಮ್ಮದರ ಬಗ್ಗೆ ನಾನು ಒಂದು 2 ಲೈನ್ ಓದ್ದಂಗೆ ಹೇಳ್ಬಿಡ್ತೇನೆ. ನಾನು ಅವರ ಬಗ್ಗೆ ಕೇಳಿದ್ದೇನೆ. ಮೊಹಮ್ಮದ್ ಪೈಗಂಬರ್ ಅವರು ಸುಮಾರು 571 ಇಸ್ವಿಯಲ್ಲಿ ಹುಟ್ಟಿದ್ರು. ಅವ್ರು ಹುಟ್ಟುವಾಗಲೇ ತಂದೆಯವರು ತೀರ್ಕೊಂಡಿದ್ರು. ಅವರ ತಾಯಿಯೊಟ್ಟಿಗೆ ಬೆಳೆದ್ರು. ಅವರು ಸುಮಾರು 4 ವರ್ಷ ಆಗುವಾಗ ಅವರ
ತಾಯಿಯು ತೀರ್ಕೊಂಡ್ರು. ಆಮೇಲೆ ಅವರ ಅಜ್ಜತೆ ಅವರನ್ನು ಸಾಕಿದ್ರು, ಸಲಹಿದ್ರು. ಅಜ್ಜ ತೀರ್ಕೊಂಡ್ಮೇಲೆ ಚಿಕ್ಕಪ್ಪನ ಜೊತೆಯಲ್ಲಿ ಅವರು ಒಂದಾದ್ರು. ಅವರು 40 ವರ್ಷ ಆಗುವಾಗ, ಅವರಿಗೆ ವಯಸ್ಸಾಗುವಾಗ ಅವ್ರ ಬಿಸ್ನೆಸ್, ಅವ್ರು ಒಂದು ಆಗ್ಲೂ ಹೇಳ್ತಿದ್ದಂತ ಏನಂದ್ರೆ, ನಾನು ತಿಳ್ಕೊಂಡ ಪ್ರಕಾರ ಮನುಷ್ಯ ಅವನು ದುಡ್ನವ ಅಥವಾ ಅನಾಥ ಅಲ್ಲ, ಅವನಿಗೆ ದೇವರು ಆಶೀರ್ವಾದ ಮಾಡಿದ್ರೆ ಅವನು ಎಲ್ಲದನ್ನು ಸಂಪಾದನೆ ಮಾಡ್ತಾನೆ. ಹುಟ್ಟುವಾಗಲೇ ನಾನು ಶ್ರೀಮಂತ, ಅವನು ಬಡವ ಎಂಬುದಿಲ್ಲ, ಅನಾಥ ಎಂಬುದಿಲ್ಲ. ಅದು ದೇವರ ಕೃಪೆ. ದೇವರ ಮನಸ್ಸು ಮಾಡಿದ್ರೆ ಅವನು ಯಾವ ಮಟ್ಟಕ್ಕೂ ಯಾವ ಘಟ್ಟಕ್ಕೂ ಅವನು ಬರ್ತಾನೆ ಎಂಬುದೊಂದು ಅವರ, ನಾನು ಆ ಸಂದೇಶವನ್ನು ನೋಡಿದ್ದೇನೆ. ಅದರಂತೆ ಅದನ್ನು ನಾನು ಒಂದು ಸಣ್ಣ ರೂಪದಲ್ಲಿ ಹೇಳ್ತೇನೆ. ಈಗ ನಮ್ಮಲ್ಲಿ ವಿವೇಕಾನಂದ ಸರ್ವಧರ್ಮ ಸಮ್ಮೇಳನದಲ್ಲಿ ವಿವೇಕಾನಂದವರು ಅಮೆರಿಕಕ್ಕೆ ಹೋಗಿ ಒಂದು ಭಾಷಣ ಮಾಡ್ತಾರೆ. ಅವರು ಏನಂದ್ರೆ, ಅಮೆರಿಕದಲ್ಲಿ ಕಪ್ಪು ಮತ್ತು ಬಿಳುವರು, ಅಂದ್ರೆ ವೈಟ್ಸ್ ಅಂಡ್ ಬ್ಲ್ಯಾಕ್ಸ್. ಅದೇ ಇಂಡಿಯಾದಲ್ಲಿ ಬಡವರು ಶ್ರೀಮಂತರು, ವಿದ್ಯಾವಂತರು ಅವಿದ್ಯಾವಂತರು, ರಿಚ್ ಅಂಡ್ ಪುವರ್. ಅವರು ಅದನ್ನು ಹೇಳ್ತಾರೆ, ಇದು ಎಲ್ಲ ಒಂದು ಸಮಮಟ್ಟಿಗೆ ಬರ್ಬೇಕಂತಾದ್ರೆ ಅವರು ಪ್ರವಾದಿ ಮೊಹಮ್ಮದ್ ಹೇಳಿದ ದಿನವನ್ನು ನಾನು ಕಾಯ್ತಾ ಇರ್ತೇನೆ. ಅದು ಅಮೆರಿಕದಲ್ಲಿ ಕಪ್ಪು ಬಿಳುಪರು ಅವರು ಒಂದಾಗ್ಬೇಕು, ಇಂಡಿಯಾದಲ್ಲಿ ನಮ್ಮ ಭಾರತ ದೇಶದಲ್ಲಿ ಬಡವರು ಶ್ರೀಮಂತರು ಎಲ್ಲ ಅವರೆಲ್ಲ ಒಂದು ಲೆವೆಲ್ಗೆ ಬಂದಾಗ ನನಗೆ ಅದು ತೃಪ್ತಿ ಆಗ್ತದೆ ಅಂತ ಒಂದು ಮಾತು ಹೇಳಿದ್ದಾರೆ. ಅದರಂತೆ ಅದನ್ನೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಅವರು ಮತ್ತೆ ಲೇಟರ್ ಡೇಸ್ ಅಲ್ಲಿ ಅವರ ಇದರಲ್ಲಿ ಕೂಡ ಅವರ ನಮ್ಮ ಸಂವಿಧಾನದಲ್ಲಿ ಅವರೇನು ಹೇಳಿದ್ರು, ಸಮಾನತೆ ಬರಬೇಕು. ಆ ಸಮಾನತೆ ಬರಲಿಕ್ಕೆ ನಾವು ಎಷ್ಟು ಪ್ರಯತ್ನ ಮಾಡ್ತೇವೆ ಅದನ್ನು ನಾವು ಮಾಡಿ ಅಷ್ಟರವರೆಗೆ ರಿಸರ್ವೇಶನ್ಸ್ ಇದನ್ನೆಲ್ಲ ಕೊಟ್ಟು ಅವರೊಂದು ಲೆವೆಲ್ಗೆ ಬರುವಾಗ ನಾವು ಮಾಡಬೇಕು ಅಂತ ಹೇಳಿದ್ರು. ಅದು ಇತ್ತೀಚಿನ ದಿನದಲ್ಲಿ ಕೂಡ ನಡೀತಾ ಬರ್ತಾ ಉಂಟು. ಹಾಗೆ ನಾನು ತಿಳ್ಕೊಂಡ ಬಳಿ ಮೊಹಮ್ಮದ್ ಅವರು ಖದೀಜಾ ಅಂತೇಳಿ ಅವರ 15 ವರ್ಷ ದೊಡ್ಡವರನ್ನು ವಿಧವೆಯನ್ನು ಮದುವೆ ಆಗ್ತಾರೆ. ಆಮೇಲೆ ಕುರಾನದ್ದು, ನಾನು ಕುರಾನ್ ಅನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟರ್ ಕೂಡ ಅದು ಸ್ವಲ್ಪ ಓದಿದ್ದೇನೆ. ಒಬ್ಬರು ಉಸ್ತುಲ್ಲಾ ಶರೀಫ್ ಅಂತ ನಾನು ಮೊನ್ನೆ ಇವರಿಗೆ ಹೇಳಿದ್ದೆ, DC ಆಗಿದ್ರು ಅವರು, ಆಮೇಲೆ ವಕ್ಫ್ ಬೋರ್ಡ್ ಸೆಕ್ರೆಟರಿ ಆಗಿದ್ರು, ನನ್ನ ದೋಸ್ತಿಯವರು. ಬಹಳ ಅವ್ರ ಪ್ರತಿಯೊಂದು ಹಬ್ಬಕ್ಕೂ ನನ್ನ ಕರೀಲಿಕ್ಕಿತ್ತು, ನಾವು ಫ್ಯಾಮಿಲಿ ಹೋಗ್ತಿದ್ವಿ. ಅವ್ರು ನನ್ಗೂ ಟ್ರಾನ್ಸ್ಲೇಟೆಡ್ ಕುರಾನ್ ಓದಿ ನಾನು ಆದಷ್ಟು ಓದಿದ್ದೇನೆ. ಬಹಳ ಮಾತು ನಾನು ನೋಡಿದ್ದೆ. ಅದರಲ್ಲಿ ಒಂದು 3-4 ವಿಷಯಗಳು ಈಗ ಹೇಳ್ತಾ ಇದ್ರು ಅವರು. ನಮ್ಮ ಬದಿ ಮನೆಯವನು ಅವನು ಹಸಿವಾಗಿದ್ರೆ ನೀನು ಊಟ ಮಾಡಿದ್ರೆ ಸ್ವಲ್ಪ ಅವನಿಗೆ ಕೊಟ್ಟು ಅವನ ಹಸಿ ತಣಿಸು, ಅಥವಾ ಇನ್ನೊಬ್ಬ ಅವರ ನಿನ್ನ ನೇಬರನ್ನು ನೀನು ಅವನು ಪ್ರೀತಿಸು, ದ್ವೇಷಿಸಬೇಡ. ಇದೆಲ್ಲ ಧರ್ಮಗಳಲ್ಲಿ ಸಾಧಾರಣ ಮಟ್ಟಿಗೆ ಬಂದದ್ದು. ಈಗ ನಾನು ಇನ್ನೊಂದು ಧರ್ಮದವ, ಇನ್ನೊಬ್ಬ ಜೀಸಸ್ ಅಲ್ಲಿ ಕೂಡ ಅದೇ ಇರ್ಬೋದು. ನಾವು ಅದನ್ನು ನಡ್ಕೊಳ್ಳುವ ರೀತಿ ಈಗ ಹೇಗಾಗಿದೆ ಅಂತ, ಇದಕ್ಕೆ ರಾಜಕಾರಣ ಕೂಡ ಮುಖ್ಯ ಕಾರಣ ರಾಜಕೀಯ. ಈ ರಾಜಕಾರಣಿಗೆ ಬಂದ ಮೇಲೆ ಒಂದೊಂದು ಲಾಭ, ಅವರವರ ಲಾಭಕ್ಕೋಸ್ಕರ ನಮ್ಮ ಸಮಾಜವನ್ನೇ ಡಿವೈಡ್ ಮಾಡ್ತಾ ಹೋದ್ರು ಅಂತ ನನ್ನ ಮನಸ್ಸಲ್ಲಿ ಹಾಗೆ ಉಂಟು. ಅದರ ಅಡ್ವಾಂಟೇಜ್ ಅವರು ತಗೊಂಡ್ರು, ನಾವು ಹಾಗೆ ಉಳಿದೆವು. ಈಗ ನಮ್ಮಲ್ಲಿ ನಾನು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯವ. ನನ್ನ ಟೈಮ್ ಆಗ್ತಾ ಬಂತ, ಸಾರಿ, ನಮ್ಮ ಅಲ್ಲ ಅದು ಒಳ್ಳೇದು ಅದಕ್ಕೆ ಕೇಳಿದ್ದು. ನಾನು ಮೂಲತಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವ. ಅಲ್ಲಿ ಏನಿಲ್ಲ, ಮೊದಲು ನಾವೆಲ್ಲ ಹೇಗಿದ್ದೇವೆ ಅಂದ್ರೆ, ನನ್ನ ತಂದೆ ಹೇಳ್ತಿದ್ರು, ನನ್ನ ತಂದೆ ತಾಯಿಗೆ, ನನ್ನ ತಂದೆ 100 ವರ್ಷ ಬದುಕಿದ್ರು, ಅವರಿಗೆ ಪ್ಲೇಗ್ ಆಗಿ ತೀರ್ಕೊಂಡ್ರಂತೆ. ಆಗ ನಮ್ಮಲ್ಲಿ ಅಬ್ಬೋನ್ ಅಂತ ಒಬ್ಬಿದ್ರು, ಬಿಡಿ ಅಬ್ಬು ಅಂತ, ಅವ್ರಿಗೆ ಪುತ್ತಮಾನ ಬಿಡಿ ಅಂತ ಇತ್ತು. ಅವರ ತಾಯಿ ನಮ್ಮ ತಾಯಿಗೆ ಒಲೆಹಾಲು ಗುಡಿಸಿದ್ರಂತೆ. ಹಾಗೆ ನಮ್ಮ ಸಂಬಂಧ ಅಣ್ಣ ತಮ್ಮಂದಿರ ಸಂಬಂಧ ಅಂತ ಇತ್ತು. ನಾವು ಅದನ್ನು ನೋಡ್ಕೊಂಡು ಬಂದು ನಮ್ಗೆ ಈಗಲೂ ಹಾಗೆ. ನಾನು ಮೊನ್ನೆ ಹೇಳ್ತಿದ್ದೇವ್ರೆ, ನನ್ನ ಕ್ಲಾಸ್ಮೇಟ್ ಕೂಡ, ನನ್ನ ರೂಮ್ಮೇಟ್ ಕೂಡ ಮುಸ್ಲಿಂ ಇದ್ರು. ಹಾಗೆ ಇವತ್ತಿನ ಏಳಿಗೆಗೆ ನಾನು ಕೊನೆಗೆ ಇನ್ನೊಂದು ನಿಮಿಷ ಇರ್ಬೋದು ಹೇಳಿಡ್ತೇನೆ. ನಾವು ಯಾವುದೇ ಹಿಂದೂಗಳಿರ್ಲಿ ಮುಸ್ಲಿಂ ಇರಲಿ, ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಾನೆ, ಧರ್ಮ ತಪ್ಪು ಮಾಡುದಿಲ್ಲ. ಧರ್ಮ ಒಳ್ಳೇದು ಹೇಳ್ತೇನೆ. ಈಗ ನಾನು ಇರುವ ಮನೆ ಮೂಲೆ ಅಂಗಡಿಯಲ್ಲಿ ಒಬ್ಬ ಟೀ ಅಂಗಡಿ ಅಂತೇನೆ, ಬರೋ ತೋರಿಸ್ತೇನೆ ಇವರಿಗೆ, ಅವ್ರು ಮುಸ್ಲಿಂ ಅಂತೆ. ನಾನು ಅವ್ರನ್ನ ಕ್ಲೋಸ್ ಮಾಡಿ ಟ್ರೈ ಮಾಡ್ತಿದ್ದೇನೆ. ಯಾಕಂದ್ರೆ ಮುಸ್ಲಿಂ ಆಗಿ ಅಲ್ಲ, ಅಲ್ಲಿ ನಮ್ಮ ರೆಸಿಡೆನ್ಸಿಯಲ್ ಏರಿಯಾ ರಾತ್ರಿ 12 ಗಂಟೆವರೆಗೆ ಅಲ್ಲಿ ಟೀ ಕೂಕೊಂಡು ಗಾಂಜಿ ಹೊಡ್ಕೊಂಡು ಗುಬ್ಬ ಹೊಡಿತಿರ್ತಾರೆ. ಅಲ್ಲಿ ಎಲ್ಲರಿಗೂ ಕಷ್ಟ ಆಗ್ತದೆ. ನಾನು ರೆಸಿಡೆನ್ಸಿಯಲ್ ಪ್ರೆಸಿಡೆಂಟ್, ಹಾಗಂತೇಳಿ ನಾನು ಮುಸ್ಲಿಂ ಅಂತ ಹೇಳಿಕ್ ಆಗ್ತದೆ. ಅವರಿಗೆ ತೊಂದರೆ ಅಲ್ಲಿ ನೇಬೇಕಾಗ್ತದೆ, ಆ ಮುಸ್ಲಿಂ ಅಲ್ಲ. ಅಂಥದ್ದು ತಪ್ಪು ಸ್ವಲ್ಪ ಅವರ ಜಾಸ್ತಿ ಕಡಿಮೆ ಆಗ್ಬೋದು. ಆದ್ರೆ ಧರ್ಮ ಎಲ್ರು ಎಷ್ಟೋ ಜನ ಸರಿ. ರೀಸೆಂಟ್ ಆಗಿ ಆಗ್ತಾ ಇರೋದು ನಮ್ಮಲ್ಲಿ ಮೊನ್ನೆ ಆಯ್ತು BC ರೋಡಲ್ಲಿ
ಒಂದು ಗಲಾಟೆಗಳು. ಅದು ಯಾವ್ದು ಸುಳ್ಳುಕಾರ. ನಮ್ಮ ಇನ್ಸ್ಪೆಕ್ಟರ್ ಡಿವೈಎಸ್ಪಿ ನಾನು ಸ್ವಲ್ಪ ಪೊಲೀಸರು ಹಚ್ಚಿದ್ದೆ, ನನಗೆ ಬಂದ್ರು ಮನೆಗೆ. ಏನ್ ಮಾಡುದು, ನಾನು ಎಲ್ಲರನ್ನು ಕರೀರಿ, ಹಿರಿಯರನ್ನು ಅವ್ರು ಕೂರಿಸ್ಕೊಳ್ಸಿ ಮಾತಾಡಿಸಿ ಸಾಲ್ವ್ ಆಗ್ತದೆ. ಅದು ಸಾಲ್ವ್ ಆಯ್ತು. ಆದ್ರೆ ಯಾರ ಕೆಲವು ಹುಡುಗರು ಏನಾಗಿ ಗಲಾಟೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಧರ್ಮ ಎಲ್ಲ ಇಡೀ ಮುಸ್ಲಿಂ ಹಿಂದೂ ಅವರ ಮೇಲೆ ಹಾಕುದಲ್ಲ. ಎಲ್ಲರೂ ಒಳ್ಳೆಯವರು, ನನ್ನಂತವ್ರು ಇರ್ತಾರೆ. ಸ್ವಲ್ಪ ಜನ ಎದುರು ಮಾತಾಡೋದಿಲ್ಲ, ನಾವು ಎದುರು ಮಾಡ್ತೇವೆ. ಇಂದಿನ ಯಂಗರ್ ಜನರೇಷನ್ಗೆ ನಾನು ಹೇಳ್ತಾ ಇರೋದಂದ್ರೆ, ಆದಷ್ಟು ನಾವು ಕಾನೂನಿಗೆ ಬೆಲೆ ಕೊಟ್ಟು, ಕಾನೂನಿಗೆ ನಾವು ಯಾವುದೇ ಧರ್ಮ ಆಗಲಿ ಕಾನೂನಿಗೆ ನಾವು ಬೆಲೆ ಕೊಟ್ಟರೆ ನಾವು ಆ ಧರ್ಮ ಪಾಲನೆ ಮಾಡಿದಂಗೆ. ನಾವು ಸುಮ್ಮನೆ ಸ್ಕೂಟರ್ ಅಲ್ಲಿ 3 ಜನ ಓಡಾಡಿಸೋದು, ಒನ್ ವೇ ಅಲ್ಲಿ ಹೋಗುದು, ವೀಲಿಂಗ್ ಮಾಡೋದು ಇದಲ್ಲ. ಇದರಿಂದಾಗಿ ನಾವು ಇನ್ನೊಬ್ಬರನ್ನು ಒಟ್ಟು ಮಾಡಿಸ್ತಾ ಇದ್ದೇವೆ. ನಾವು ಹೀಗಾಗದ ಕೂಡಲೇ ಅದರ ಅಡ್ವಾಂಟೇಜ್ ಇನ್ನೊಬ್ಬ ತೆಗ್ತಾನೆ. ಅಷ್ಟು ಹೇಳಿ ನಮ್ಮ ಎಲ್ಲರೂ ನನ್ನ ಕರೆದದಕ್ಕೆ ನನಗೆ ಬಹಳ ಸಂತೋಷ ಆಯ್ತು. ಇನ್ನೂ ಒಂದು ದಿವಸಗಳಲ್ಲಿ ನೋಡೋಣ. ಮತ್ತೆ ನಾವು ಇನ್ನೊಂದು ಸಂದರ್ಭ ಇಟ್ಟುಕೊಂಡು ಎಲ್ಲರೇ ಒಳ್ಳೆ ಆಗ್ಲಿ. ನನಗೆ ಕರೆದದಕ್ಕೆ ಬಹಳ ಸಂತೋಷ ಆಯ್ತು. ನಮ್ಮ ಧೋರಣೆ ಅವರ ಜೊತೆಗೆ ಒಳ್ಳೆಯದಾಗಿರಬೇಕು. ಮತ್ತೆ ಸಮಾಜದಲ್ಲಿ ಶೋಷಿತ ವರ್ಗದವರು, ದುರ್ಬಲರು, ಅನಾಥರಾಗಿರ್ಬೋದು, ನಿರ್ಗತಿಕರಾಗಿರ್ಬೋದು, ಶೋಷಿತ ವರ್ಗದವರಾಗಿರ್ಬೋದು, ಬಡವರಾಗಿರ್ಬೋದು, ಇವರಲ್ಲಿ ಪ್ರವಾದಿಯವರು ಯಾವುದೇ ಜಾತಿ ಧರ್ಮದ ಮೇಲೆ ವಿಂಗಡಿಸಿಲ್ಲ. ಬಡವನೇ, ಅವನು ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಯಾವುದೇ ಜಾತಿಯವನು ಇರ್ಬೋದು, ಯಾವುದೇ ದೇಶದವನಾಗಿರ್ಬೋದು, ನಿರ್ಗತಿಕನೇ, ಅನಾಥನು ಅನಾಥನೇ, ಅವರ ಜೊತೆಗೆ ಒಳ್ಳೆಯದಾಗಿ ವರ್ತಿಸಿ ಅಂತ ಹೇಳಿದ್ರು. ಮೂರನೆಯದು, ಹಬ್ಬಗಳು ಬಂದಾಗ ಸಂಭ್ರಮ ಮಾಡ್ತೇವೆ ನಾವು. ಪ್ರವಾದಿಯವರು ಹೇಳ್ತಾರೆ, ಇಸ್ಲಾಂ ಧರ್ಮದಲ್ಲಿ 2 ಹಬ್ಬಗಳಿದೆ. ಒಂದು ರಂಜಾನ್, ಇದನ್ನ ಈದ್ ಉಲ್ ಫಿತರ್ ಅಂತ ಹೇಳಿದ್ವಿ. ಈದ್ ಉಲ್ ಫಿತರ್ ಅಲ್ಲಿ ನೀವು ಸಂಭ್ರಮ ಮಾಡೋ ವಿಷಯ ಬೇರೆ, ಆದರೆ 2 ಕೆಲಸ ಮಾಡ್ಬೇಕು ನೀವು. ಅದೇನು? ಮೊದಲು ನೀವು ಬಡವರಿಗೆ ದುಡ್ಡು ಅಥವಾ ದವಸ ಧಾನ್ಯವನ್ನು ಕೊಟ್ಟು ಅವರು ಸಹ ನಿಮ್ಮ ತರ ಊಟ ಮಾಡ್ಬೇಕು, ಒಳ್ಳೆ ಊಟ ಮಾಡ್ಬೇಕು. ಹಬ್ಬ ನಂದ್ ಹಬ್ಬ ಇದೆ, ನಾನು ಒಳ್ಳೆ ಊಟ ಮಾಡ್ತೇನೆ ಇಲ್ಲ. ನಿಮ್ಮ ಓಣಿಯಲ್ಲಿ ಇರ್ತಕ್ಕಂತ, ನಿಮ್ಮ ಏರಿಯಾದಲ್ಲಿ ಇರ್ತಕ್ಕಂತಹ ಬಡವರಿಗೂ ಸಹ ನೀವು ದುಡ್ಡು ಕೊಟ್ಟು ಆದ್ಮೇಲೆ ನೀವು ಪ್ರೇಯರ್ಗೆ ಹೋಗ್ಬೇಕು. ರಂಜಾನ್ ಹಬ್ಬದಲ್ಲಿ ಇರೋದು 2. ನೀವು ಹೊಸ ಬಟ್ಟೆ ಹಾಕೊಳ್ತೀರಿ, ಒಳ್ಳೆ ಊಟ ಮಾಡ್ತೀರಿ, ಅವೆಲ್ಲ ಸೆಕೆಂಡರಿ. ಅದು 2 ಇರೋದು. ಬಕ್ರೀದ್ ಹಬ್ಬ ಬರುತ್ತೆ. ಬಕ್ರೀದ್ ಹಬ್ಬ ಬಂದಾಗ ನಾವು ಕುರಿನ ಬಲಿ ಕೊಡ್ತೇವೆ. ಕುರಿ ಬಲಿ ಕೊಟ್ಟಾಗ ಕಡ್ಡಾಯವಾಗಿ ಅದರಲ್ಲಿ 3ನೇ 1 ಭಾಗ ಬಡವರಿಗೆ ಹಂಚಬೇಕು. ಅವರು ಸಹ ಹಬ್ಬವನ್ನು ಮಾಡ್ಬೇಕು. ಅದಾದ್ಮೇಲೆ ಪ್ರೇಯರ್ಗೆ ಹೋಗ್ತೀವಿ. ಅಂದ್ರೆ ಹಬ್ಬದ ಸಮಯದಲ್ಲೂ ಸಹ ಬಡವರೊಂದಿಗೆ, ಇತರರೊಂದಿಗೆ ಯಾವ ರೀತಿ ಮಾಡ್ಬೇಕಂತ. ಕೊನೆಯ ವಿಷಯ, ಸಮಾಜದಲ್ಲಿ ಸತ್ಯ ಮತ್ತು ನ್ಯಾಯದ ಬಗ್ಗೆ ಪ್ರವಾದಿಯವರು ಹೇಳ್ತಾರೆ, ನೀವು ಸತ್ಯ ಮತ್ತು ನ್ಯಾಯದ ಧ್ವಜವಾಹಕರಾಗಿರಿ. ಅದು ನಿಮ್ಮ ವಿರುದ್ಧವಾಗಿದ್ದರೂ ಸರಿಯೇ, ನಿಮ್ಮ ಮಾತಾಪಿತರ ವಿರುದ್ಧವಾಗಿದ್ದರೂ ಸರಿಯೇ, ಶ್ರೀಮಂತನಾಗಿರ್ಲಿ ಬಡವನಾಗಿರ್ಲಿ, ನಿಮ್ಮ ಸ್ನೇಹಿತನಾಗಿರ್ಲಿ ನಿಮ್ಮ ಶತ್ರುವಾಗಿರ್ಲಿ, ನೀವು ನ್ಯಾಯದಿಂದ ದೂರ ಸರಿಯಬಾರದು. ನ್ಯಾಯವನ್ನು ಪರಿಪಾಲಿಸುವುದು ಸತ್ಯ ವಿಶ್ವಾಸಕ್ಕೆ ಬಹಳ ಸಮೀಪ ಅಂತ ಹೇಳ್ತಾರೆ. ಸಮಾಜದಲ್ಲಿ ಸತ್ಯ ಮತ್ತು ನ್ಯಾಯದ ಬಗ್ಗೆ ನಾವು ಸರಿಯಾದ ಧೋರಣೆ ತಾಳಿದ್ರೆ ಸಮಾಜದಲ್ಲಿ ಇರ್ತಕ್ಕಂತ ಸಾವಿರಾರು ಸಮಸ್ಯೆಗಳು ಪರಿಹಾರ ಆಗ್ಬಿಡುತ್ತೆ. ನ್ಯಾಯದ ವಿಷಯ ಬಂದಾಗ ವಿ ಟೇಕ್ ಸೈಡ್ಸ್, ಅವನು ಆ ಕಡೆನು ಈ ಕಡೆನು ಅಂತ. ಇದು ಬಹಳ ಸಂಕ್ಷಿಪ್ತದಲ್ಲಿ ಪ್ರವಾದಿಯವರ ಜೀವನ ಇವತ್ತಿಗೂ ಸಹ ಯಾವ ರೀತಿ ನಮಗೆ ಅನ್ವಯ ಆಗುತ್ತಂತ ಹೇಳ್ತಾ, ಈ ಒಂದು ನಿಟ್ಟಿನಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಇಡೀ ಭಾರತ ದೇಶದಲ್ಲಿ 2 ಶೀರ್ಷಿಕೆಯಲ್ಲಿ ಅಭಿಯಾನ ನಡೆಸ್ತಾ ಇದೆ. ಒಂದು, ನೈತಿಕತೆಯೇ ನಿಜವಾದ ಸ್ವಾತಂತ್ರ್ಯ. ಇದು ಇಡೀ ಭಾರತದಲ್ಲಿ ಮಹಿಳೆಯರ ವಿಭಾಗದ ವತಿಯಿಂದ ಇಡೀ ದೇಶದಲ್ಲಿ ಅವರು 1 ತಿಂಗಳ ಅಭಿಯಾನ ನಡೆಸ್ತಾ ಇದ್ದಾರೆ. ಅಂದ್ರೆ ಇವತ್ತು ಸಮಾಜದಲ್ಲಿ ನೈತಿಕತೆಯ ಕೊರತೆ ಇದೆ, ನಮ್ಮೆಲ್ರಿಗೂ ಇದೆ. ಅದು ಜಾತಿ ಆ ರೀತಿಯನ್ನು ಭೇದಭಾವ ಮಾಡ್ಲಿಕ್ಕಲ್ಲ, ಎಲ್ರಿಗೂ ಇದರ ಅವಶ್ಯಕತೆ ಇದೆ. ಅದನ್ನು ಒಂದು ಜಾಗರೂಕರಾಗಿ ಮಾಡ್ಲಿಕ್ಕೆ ಅದೊಂದು ಅಭಿಯಾನ ನಡೀತಾ ಇದೆ. ಎರಡನೆಯದು, 1 ವಾರದ ಹಿಂದೆ ಈದ್ ಮಿಲಾದ್ ಆಯಿತು. ಅದರ ಪ್ರಯುಕ್ತ ಇಡೀ ರಾಜ್ಯದಲ್ಲಿ ಒಂದು ಸೀರತ್ ಅಭಿಯಾನ ನಾವು ಮಾಡ್ತಾ ಇದ್ವಿ. ಈ ಸೀರತ್ ಅಭಿಯಾನದ ಮೂಲಕ ಪ್ರವಾದಿಯವರ ಜೀವನ ಮತ್ತು ಸಂದೇಶ ಇವತ್ತಿಗೂ ಸಹ ನಮ್ಮ ಸಮಾಜದಲ್ಲಿ ಈ ಸಂದರ್ಭದಲ್ಲಿ ಪ್ರಸಕ್ತ ಸನ್ನಿವೇಶದಲ್ಲಿ ಇದು ನಮಗೆ ಉಪಯುಕ್ತ ಆಗುತ್ತೆ ಅಂತ ಹೇಳುತ್ತಾ, ಆ ಒಂದು ಉದ್ದೇಶದಿಂದ ಜಮಾತ್ ಇಸ್ಲಾಮಿ ಈ ಒಂದು ಪ್ರೋಗ್ರಾಮ್ ಅನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ತಮ್ಮೆಲ್ಲರಿಗೂ ಈ ಪ್ರೋಗ್ರಾಂದಲ್ಲಿ ಸ್ವಾಗತ ಕೋರುತ್ತಾ ನಾನು ಧನ್ಯವಾದವನ್ನು ಹೇಳ್ತೇನೆ. ವಾಕಿರ್ದಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ನಾನಾ ಕಾರಣಗಳಿಂದ ಈಗ ಸಮಾಜದಲ್ಲಿ ಒಡಕು ಮತ್ತು ವೈಷಮ್ಯ, ದ್ವೇಷವನ್ನು ಹರಡುವಂತಹ ಈ ಸಂದರ್ಭದಲ್ಲಿ ನಮಗೆ
ಈ ಬಗೆಯ ಕಾರ್ಯಕ್ರಮಗಳು ಹೆಚ್ಚು ಅತ್ಯಗತ್ಯ ಅಂತ ಅನ್ನಿಸ್ತದೆ. ಒಳಗಿನ ತಿಳಿಯನು ಕಲಿಕದೆ ಇದ್ದರೆ ಅಮೃತದ ಸವಿ ಇದೆ ನಮಗೆ. ಪ್ರವಾದಿ ಮೊಹಮ್ಮದರ ಸೌಹಾರ್ದದ ಸಂದೇಶ ಮತ್ತು ಜೀವಪರತೆ ಮತ್ತು ಮಾನವ ಹಕ್ಕಿನ ಮತ್ತು ಮಾನವ ಘನತೆಯ ಬದುಕನ್ನು ಎತ್ತಿ ಹಿಡಿಯುವಂತಹ ಸಂದೇಶಗಳನ್ನು ಸಾರುವುದು, ಇದರಿಂದಾಗಿ ಮುಸಲ್ಮಾನೇತರ ಜನರಿಗೆ ಇರುವಂತಹ ತಪ್ಪು ಗ್ರಹಿಕೆಗಳನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯವಾಗ್ತದೆ. ಪ್ರವಾದಿ ಮೊಹಮ್ಮದರು ಅವರು ಮುಸಲ್ಮಾನರಿಗೆ ಮಾತ್ರ ಮಾರ್ಗದರ್ಶಿಗಳಲ್ಲ ಮತ್ತು ಅವರಿಗೆ ಮಾತ್ರ ಮಾದರಿ ಅಲ್ಲ. ಮನುಷ್ಯನಾಗಿ ಜೀವಪರತೆಯಿಂದ ಮತ್ತು ಸೌಹಾರ್ದತೆಯಿಂದ ಎಷ್ಟರ ಮಟ್ಟಿಗೆ ನೈತಿಕ ಜೀವನವನ್ನು ಅಪ್ಕೊಳ್ಬೇಕು ಮತ್ತು ನಡೆಸಬೇಕು ಅನ್ನುವಂತಹ ಮಾದರಿಯನ್ನು ತಮ್ಮ ಜೀವನ ಮತ್ತು ಸಂದೇಶದ ಪೂರ್ತಿ ಕೊಟ್ಟಂಥದ್ದು. ಅದು ಎಲ್ಲ ಜನರಿಗೆ ಸಲ್ಲುವಂಥದ್ದು ಮತ್ತು ಎಲ್ಲರಿಗೂ ಬೇಕಾಗಿರುವಂಥದ್ದು. ಯಾರ್ಯಾರು ನೈತಿಕತೆಯನ್ನು ಒಪ್ಪುತ್ತಾರೋ, ಸಹಬಾಳ್ವೆಯನ್ನು ಸಮ್ಮತಿಸ್ತಾರೋ, ಜೀವಪರದ ಕಾಳಜಿಯನ್ನು ಇಟ್ಕೊಂಡಿರ್ತಾರೋ, ಹೆಣ್ಣು ಮಕ್ಕಳನ್ನು ಮತ್ತು ಮಹಿಳೆಯರನ್ನು ಮತ್ತು ಮಕ್ಕಳನ್ನು ಗೌರವದಿಂದ ಕಾಣ್ತಾರೋ, ನೆರೆಹೊರೆಯವರನ್ನು ಸೌಹಾರ್ದದಿಂದ ಜೊತೆಯಲ್ಲಿ ಬಾಳ್ತಾರೋ, ಅಂತಹ ಎಲ್ಲರಿಗೂ ಕೂಡ ಇವರು ಮಾತುಗಳು ಮಾರ್ಗದರ್ಶನವಾಗ್ತದೆ ಮತ್ತು ಅತ್ಯಗತ್ಯ ಅಂತ ಅನ್ನಿಸ್ತದೆ. ಇಂತಹ ಕಾರ್ಯಕ್ರಮಗಳನ್ನ ಜಮಾತೆ ಇಸ್ಲಾಂ ಅವರು ನಡೆಸ್ಕೊಡ್ತಾ ಇದ್ದಾರೆ. ಇದರಲ್ಲಿ ಭಾಗಿಯಾಗಿರೋದಕ್ಕೆ ನನಗೆ ಸಂತೋಷ ಇದೆ ಮತ್ತು ಇದು ನನ್ನ ಸಮಾಜೋಧಾರ್ಮಿಕ ಜವಾಬ್ದಾರಿ ಅಂತ ತಿಳಿದಿದ್ದೇನೆ. ಸೋಷಿಯೋ ರಿಲಿಜಿಯಸ್ ರೆಸ್ಪಾನ್ಸಿಬಿಲಿಟಿ ಈಸ್ ರಿಯಲಿ ಎಕ್ಸ್ಟ್ರೀಮ್ಲಿ ಈಸ್ ಅ ನೆಸಸರಿ ನಾವು. ಥ್ಯಾಂಕ್ ಯು ಹೇಳಿ. ಹಾಗೆ ಈ ಥರ ಒಂದು ಒಳ್ಳೆಯ ಕಾರ್ಯಕ್ರಮ ನಾನು ಸುಮಾರು ಒಂದು 5 ವರ್ಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ನಾನು ಈ ಸ್ಥಳೀಯನಾಗಿದ್ದೀನಿ ಮತ್ತು ಅದು ಕಾಂಗ್ರೆಸ್ನಲ್ಲಿ ಪ್ರೆಸಿಡೆಂಟ್ ಆಗಿ ಮತ್ತು ಇದು ಹಿಂದಿನಾಗಿ ಒಂದು 35 ವರ್ಷ ಸರ್ವಿಸ್ನಲ್ಲೂ ಮುಗಿಸಿದ್ದೀನಿ. ಬಟ್ ಇಂಥ ಕಾರ್ಯಕ್ರಮ ನಡೆಯೋದರಿಂದ ಸುಮಾರು ಮುಂದಿನ ಪೀಳಿಗೆಗೆ ತುಂಬ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಅದರಲ್ಲೂ ಈಗಿನ ಆರ್ಗನೈಸೇಷನ್ ಸುಮಾರು ಜನ ಮಾತಾಡೋಲ್ಲ, ನಮಗೆಲ್ಲ ನಮ್ಮ ಸ್ನೇಹಿತರುಗಳೇ. ನನಗೆ ನೋಡಿ ಇದಂತೂ ತುಂಬ ಇದರಿಂದ ನಮ್ಮ ಮುಂದಿನ ಇದಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದೇ ರೀತಿ ಇದೇ ಥರ ಕಂಟಿನ್ಯೂ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಅದರಲ್ಲೂ ನಾನು ಇಂಥ ಕಾರ್ಯಕ್ರಮ ಮಿಸ್ ಮಾಡಿದ್ರೆ ಬರ್ತಾ ಇರ್ತೀನಿ. ಯಾಕಂದರೆ ಇದರಿಂದ ನಾವು ಕೆಲವು ತುಂಬ ವಿಷಯಗಳನ್ನ ತಿಳ್ಕೊಳ್ಳೋಂಥ ವಿಷಯಗಳು ನಾವು ಕಲ್ತ್ಕೊಂಡಿದ್ದೀವಿ. ಇದು ಒಂದು 5 ವರ್ಷದಿಂದ ನಾನು ಬರ್ತಾ ಇರೋದ್ರಿಂದ ತುಂಬ ವಿಷಯಗಳು ನಾನು ತಿಳ್ಕೊಂಡಿರೋ ನನಗೊಂಥರ ಖುಷಿಯಾಗಿದೆ. ಇದೇ ರೀತಿ ಬಂದವ್ರಿಗೂ ಅದೇ ಥರ ಖುಷಿ ಆಗಿರ್ಬೋದು ಅಂತ ಹೇಳಿ. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಕಿಮ್ರಾಯ್ ಅಂತ. ಈ ಕಾಂಗ್ರೆಸ್ಸು ಪ್ರೆಸಿಡೆಂಟ್ ಆಗಿದ್ದೀನಿ. ನಮ್ಮ ಸ್ನೇಹಿತರು ನಮ್ಮ ಜೊತೆಲ್ಲ ಬಂದರು. ಅವರು ಯೂತ್ ಕಾಂಗ್ರೆಸ್ನೆಲ್ಲ ಒಳ್ಳೆ ಬೆಳೀತಾ ಇದ್ದಾರೆ. ನದೀಮ್ ಅಂತ ನಮ್ಗೊಂಥರ ಖುಷಿ ಇಂಥ ಒಂದು ಇರೋದ್ರಿಂದ. ಅದ್ರಾಗ ಎಲ್ಲರೂ ಸೇರಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಪ್ರಪಂಚ. ಒಂದು ಮನಸ್ಸು ಆದಮೇಲೆ ಪ್ರತಿಯೊಬ್ಬರು ಒಂದು ಸ್ನೇಹಿತವಾಗಿ ಬೆಳೆದ್ರೆ ಅದಕ್ಕೊಂದು ವ್ಯವಸ್ಥಿತವಾಗಿ ಒಂದು ಒಳ್ಳೆ ಸಮಾಜ ಕಟ್ಬೋದು ಅಂತ ನಮ್ಮ ಉದ್ದೇಶ. ತುಂಬ ಇಷ್ಟ ಆಯಿತು. ಯಾಕಂದರೆ ಅವರು ಒಂದೊಂದು ಹೇಳೋದ್ರಲ್ಲೂ ಅರ್ಥ ಇದೆ, ನಾವು ಅರ್ಥ ಮಾಡ್ಕೊಂಡಿದ್ದೀರಿ. ತುಂಬ ಇಷ್ಟ ಆಯಿತು. ಇನ್ನೊಂದ್ಸತಿ ಕೇಳೋಣ ಅನಿಸ್ತಾ ಇದೆ ಅಷ್ಟೇ. ನಾನು ಇನ್ನೇನು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ. ಇವತ್ತಿನ ಪ್ರೋಗ್ರಾಮು ಅದು ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗೋದಿಲ್ಲ. ಒಬ್ಬರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಭಾಷಣ ಮಾಡಿದ್ರು. ಇದು ಪ್ರತಿ ವರ್ಷವೂ ಮಾಡ್ತಾರೆ ಇವರು. ಅದಕ್ಕೆ ನಾವು ಬಂದು ಅಟೆಂಡ್ ಮಾಡ್ತೀವಿ. ಆದರೆ ಖುಷಿ ಆಯಿತು ನಮಗೆ ಬಂದಿದ್ದಕ್ಕೆ. ಹಿಂದೂ ಮುಸ್ಲಿಂ ಅಂದೇ ನಾವು ಎಲ್ಲರನ್ನೂ ಅವರು ಸ್ವಾಗತಿಸಿದ್ರಲ್ಲ, ಅದಕ್ಕೆ ನಮಗೆ ತುಂಬ ಖುಷಿ ಸಿಕ್ತು. ಮೇಡಮ್ ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಉಮಾಬಾಯಿ. ಪಾವತಿಗಳು ಒಳ್ಳೇದು ಮಾಡ್ಬೇಕಂತ ಹೇಳಿದ್ರೆ ಇದು ಪ್ರಪಂಚದಲ್ಲೆಲ್ಲ ಈ ಥರ ಅತ್ಯಾಚಾರ ನಡೀತಾ ಇರೋದು ಎಲ್ಲ ಸರಿ ಮಾಡಬೇಕಂತ ಪ್ರವಾದಿಗಳು ಇದು ಹೇಳಿದ್ದಾರೆ. ಇಸ್ಲಾಮಿಕ್ ಅವರಿಂದ ಎಲ್ಲ ಇದು ನಡೀತಾ ಇದೆ. ಪ್ರೋಗ್ರಾಮ್ ಹೆಸರು ಅಲ್ಲಾಬ್ ಜಫರ್ಬಾನ್ ಅಂತ, ನಿವೃತ್ತ ಉಪಕಾರ್ಯದರ್ಶಿ ವಿಧಾನಸೌಧ. ಇವತ್ತು ಪ್ರೋಗ್ರಾಮ್ ಭಾಳ ಚೆನ್ನಾಗಿ ಬಂತು. ಯಾಕಂದರೆ ಇದು ಭಾಳ ಮುಖ್ಯವಾದ ಪ್ರೋಗ್ರಾಮ್. ಇವತ್ತಿನ ಸಮಾಜದಲ್ಲಿ ಭಾಳಷ್ಟು ವೈಷಮ್ಯಗಳು ಬೆಳೀತಾ ಇದೆ. ಎಲ್ಲ
ಎರಡೂ ಧರ್ಮದ ಮಧ್ಯೆ. ಹೀಗಾಗಿ ಈ ವೈಷಮ್ಯ ದೂರ ಮಾಡಿ ಇಬ್ಬರನ್ನು ಒಂದುಗೂಡಿಸುವ, ಎರಡೂ ಧರ್ಮ ಹಿಂದೂ ಮುಸಲ್ಮಾನರು ಒಂದುಗೂಡಿಸುವ ಒಂದು ಪ್ರಾಥಮಿಕ ಕಾರ್ಯಕ್ರಮವಾಗಿದೆ ಅಂತ ಹೇಳ್ಬೋದು. ಪ್ರವಾದಿ ಮೊಹಮ್ಮದ್ ಸಲಾಸನ ಅವರ ಜೀವನ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಕೇವಲ ಮುಸಲ್ಮಾನರಿಗೆ ಮಾತ್ರ ಸಂಬಂಧಪಟ್ಟವರಲ್ಲ, ಅವರು ಇಡೀ ಜಗತ್ತಿಗೆ, ಇಡೀ ಮಾನವ ಕುಲಕ್ಕೆ ಸಂಬಂಧಪಟ್ಟ ಪ್ರವಾದಿಗಳಾಗಿದ್ದಾರೆ. ಎಲ್ಲರಿಗೂ ಒಂದಾಗಿ ಬಾಳುವಂತೆ ಅವರು ಸಂದೇಶಗಳನ್ನು ಸಾರಿದ್ದಾರೆ. ಎಲ್ಲರೂ ಒಂದಾಗಿ ಬಾಳಿ ಪ್ರೀತಿ, ವಿಶ್ವಾಸ, ಸಹೋದರತ್ವವನ್ನು ಬಾಳಿಬೇಕಂತ ಎಲ್ಲರಿಗೂ ಅವರು ಸಂದೇಶ ಸಾರಿದ್ದಾರೆ. ಅವರ ಸಂದೇಶ ಎಲ್ಲ ಕಾಲಕ್ಕೂ ಪ್ರಸ್ತುತವಾಗಿದೆ. ಮುಂದೆ ಕೂಡ ಇರುತ್ತೆ, ಹಿಂದೆಯೂ ಇತ್ತು, ಮುಂದೆ ಕೂಡ ಅವರ ಸಂದೇಶಗಳು ಪ್ರಸ್ತುತವಾಗಿರುತ್ತವೆ. ಇವತ್ತಿನ ಕಾರ್ಯಕ್ರಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನ ಮತ್ತು ಭಾವೈಕ್ಯತೆ. ಇದನ್ನು ಜಮಾತ್ ಇಸ್ಲಾಮಿ ಹಿಂದ್ ಆರ್ ಟಿ ನಗರ್ ಮತ್ತು ಜಮಾತ್ ಇಸ್ಲಾಮಿ ಹಿಂದ್ ಆರ್ ಟಿ ನಗರದ ಮಹಿಳಾ ವಿಭಾಗ ಮತ್ತು ಎಕ್ಸ್ ಸರ್ವಿಸ್ಮೆನ್ ಕಾಲೋನಿಯ ಮಸ್ಜಿದೆ ಸಾದ್ ಬಿನ್ ಅಬಿ ವಖಾಸ್ ಇವರುಗಳ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇವತ್ತಿನ ಸಮಾಜದ ಸಂದರ್ಭದಲ್ಲಿ ಸಮಾಜದಲ್ಲಿ ಎಲ್ಲ ಜನರಲ್ಲಿ ಒಂದು ಭಾವೈಕ್ಯತೆ ಇರಬೇಕು. ಕಾಲಕ್ರಮೇಣ ಇತ್ತೀಚೆಗೆ ನಮ್ಮಲ್ಲಿ ಅದು ಕಡಿಮೆ ಆಗ್ತಾ ಇದೆ. ಸಣ್ಣ ಸಣ್ಣ ಕಾರಣಗಳಿಂದ ಭೇದ ಭಾವ ಬರ್ತಾ ಇದೆ. ಅವೆಲ್ಲ ಭೇದ ಭಾವ ಬರಬಾರ್ದು. ನಾವೆಲ್ಲ ಒಂದೇ, ನಾವೆಲ್ಲ ಮನುಷ್ಯ ಜಾತಿಯರು, ನಾವೆಲ್ಲ ಬೇರೆ ಬೇರೆ ಧರ್ಮದವರಾಗಿರ್ಬೋದು, ಬೇರೆ ಬೇರೆ ಭಾಷೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ಪ್ರದೇಶದವರಾಗಿರ್ಬೋದು. ಆದರೆ ನಾವೆಲ್ಲರೂ ಮೂಲತಃ ಮನುಷ್ಯರು. ಮನುಷ್ಯತ್ವಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕು ಅಂಥೇಳಿ ಆ ಒಂದು ನಿಟ್ಟಿನಲ್ಲಿ ಜಮಾತ್ ಇಸ್ಲಾಮಿ ಹಿಂದ್ ವತಿಯಿಂದ ಇವತ್ತಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದು ಒಂದು ರಾಜ್ಯವ್ಯಾಪಿ ಅಭಿಯಾನ ಆಗಿ ರಾಜ್ಯದ ಎಲ್ಲ ಕಡೆಗಳಲ್ಲೂ ಜಮಾತ್ ಇಸ್ಲಾಮಿ ವತಿಯಿಂದ ನಡೀತಾ ಇದೆ. ಮತ್ತೊಂದು, ಇಡೀ ದೇಶದಲ್ಲಿ ಒಂದು ರಾಷ್ಟ್ರೀಯ ಅಭಿಯಾನ ಜಮಾತ್ ಇಸ್ಲಾಮಿ ಹಿಂದ್ನ ಮಹಿಳಾ ವಿಭಾಗದ ವತಿಯಿಂದ ನೈತಿಕತೆ ಸ್ವಾತಂತ್ರ್ಯ ಈ ಒಂದು ಶೀರ್ಷಿಕೆಯಡಿಯಲ್ಲಿ ಇಡೀ ದೇಶದಲ್ಲಿ ಒಂದು ಅಭಿಯಾನ ನಡೆಸಲಾಗ್ತಾ ಇದೆ. ಇದು ಯಾಕೆ ಅಂತಂದರೆ, ಇವತ್ತು ಸಮಾಜದಲ್ಲಿ ನೈತಿಕತೆಯ ಒಂದು ಪತನ ಆಗ್ತಾ ಇದೆ. ನೈತಿಕತೆಗೆ ಯಾವುದೇ ಬೆಲೆ ಸಿಗ್ತಾ ಇಲ್ಲ. ಜನರು ತಮ್ಮದೇ ಆದಂತಹ ಅಹಂಕಾರ, ಅಧಿಕಾರ ಅಥವಾ ಸಂಪತ್ತಿನ ಲೋಭದಲ್ಲಿ ಅಥವಾ ದುರಾಸೆಯಲ್ಲಿ ಹಗೆತನ, ದ್ವೇಷ ಇವೆಲ್ಲ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಜನರ ಸ್ಥಿತಿಗತಿ, ಸಮಾಜದಲ್ಲಿ ಶಾಂತಿ ಇವತ್ತು ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಚಿಕ್ಕ ಚಿಕ್ಕ ವಿಷಯಗಳಲ್ಲಿಯೂ ಸಹ ಸಾಕಷ್ಟು ಗೊಂದಲಗಳು ಬರ್ತಾ ಇದೆ. ಅದೇ ರೀತಿಯಾಗಿ ಒಂದೇ ಮನೆಯಲ್ಲಿಯೂ ಸಹ ಸಾಕಷ್ಟು ಭಿನ್ನಾಭಿಪ್ರಾಯ ಬಂದು ಭೇದ ಭಾವ ಬರ್ತಾ ಇದೆ. ಆ ಒಂದು ಕುಟುಂಬದ ಒಂದು ವ್ಯವಸ್ಥೆ ಏನಿದೆ ಕಾಲಕ್ರಮೇಣ ಅದು ಹದಗೆಡ್ತಾ ಇದೆ. ಮನುಷ್ಯರಲ್ಲಿ ಶಾಂತಿಗೆ ಮನುಷ್ಯ ಹುಡುಕ್ತಾ ಇದ್ದಾನೆ, ಆದರೆ ಅವನಿಗೆ ಶಾಂತಿ ಸಿಗ್ತಾ ಇಲ್ಲ. ಇದೆಲ್ಲದಕ್ಕೂ ಕಾರಣ ಏನಿದೆ, ನಮ್ಮಲ್ಲಿ ನೈತಿಕತೆಯ ಕೊರತೆ ಇದೆ. ಆ ಒಂದು ನೈತಿಕತೆಯ ಮೌಲ್ಯ ನಮ್ಮ ಜೀವನದಲ್ಲಿ ಬಂದರೆ ನಮ್ಮ ಜೀವನ ಒಂದು ಮೌಲ್ಯಾಧಾರಿತ ಜೀವನವಾಗಲಿಕ್ಕೆ ಸಾಧ್ಯ ಅಂಥೇಳಿ ಆ ಒಂದು ನಿಟ್ಟಿನಲ್ಲಿ ಮತ್ತು ಪ್ರವಾದಿಯವರ ಸಿರತ್ ಸಂದೇಶದ ಅಭಿಯಾನದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಮಹಿಳೆಯರು, ಪುರುಷರು ಮತ್ತು ಇತರ ಎಲ್ಲ ವರ್ಗದವರು, ಯಾವುದೇ ಜಾತಿಯ ಭೇದ ಭಾವ ಇಲ್ಲದೆ ಎಲ್ಲರೂ ನಾವಿಲ್ಲಿ ಬಂದಿದ್ವಿ. ನಾವೆಲ್ಲ ಒಟ್ಟಾಗಿ ಇಲ್ಲಿ ಸೇರಿ ಸ್ವಲ್ಪ ಸಮಯಗಳ ಕಾಲ ನಾವು ವಿಚಾರ ವಿನಿಮಯ ಮಾಡಿದ್ವಿ. ಇದರಲ್ಲಿ ರವಿಶಂಕರ್ ಶೆಟ್ಟಿ ಒಬ್ಬ ಸಾಮಾಜಿಕ ಕಾರ್ಯಕರ್ತರು, ಅವರು ಇದರಲ್ಲಿ ಮಾತನಾಡಿದರು. ಅದೇ ರೀತಿಯಾಗಿ ಯೋಗೇಶ್ ಮಾಸ್ಟರ್ ಅವರೊಬ್ಬ ಸಾಹಿತಿ ಮತ್ತು ಲೇಖಕರು, ಅವರು ಸಹ ಕನ್ನಡದಲ್ಲಿ ಮಾತಾಡಿದರು. ಕೊನೆಯದಾಗಿ ಅಕ್ಬರ್ ಅಲಿ ಅವರು ರಾಜ್ಯ ಕಾರ್ಯದರ್ಶಿ ಜಮಾತ್ ಇಸ್ಲಾಮಿ ಹಿಂದ್ ಅವರು ಸಹ ಇದರಲ್ಲಿ ಮಾತಾಡಿ ಹೇಳಿದ್ದೇನು, ನಾವೆಲ್ಲ ಒಂದೇ, ವಿವಿಧತೆಯಲ್ಲಿ ಏಕತೆ ಇದೆ, ನಾವೆಲ್ಲ ಪ್ರೀತಿಯಿಂದ, ಸಹಾನುಭೂತಿಯಿಂದ, ಸಹೋದರತೆಯಿಂದ ನಾವು ಬಾಳಿ ನಮ್ಮ ಸಮಾಜದಲ್ಲಿ ಒಂದು ಶಾಂತಿಯ, ಅಭಿವೃದ್ಧಿಯ ಮತ್ತು ಭಾವೈಕ್ಯತೆಯ ಒಂದು ವಾತಾವರಣ ನಿರ್ಮಿಸಬೇಕು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಅದೇ ಮುಖ್ಯವಾಗಿ ಹೇಳಿದರು. ನಾನು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಡಾಕ್ಟರ್ ಮಸೂದ್ ಶರೀಫ್ ಅಂತ. ನಾನು ಉಪಾಧ್ಯಕ್ಷ ಜಮಾತ್ इस्लामी हिंद आर टी नगर। जी बताइए। अस्सलाम वालेकुम जी, मेरा नाम एहतशामुद्दीन है। मैं जमात इस्लामी हिंद आर टी नगर मुकामी जमात का प्रेसिडेंट हूँ। आज का ये प्रोग्राम सीरतुन नबी के सिलसिले में जो हम कैंपेन चला रहे हैं, एक मुहिम चला रहे हैं, इस जो
रबीउल अव्वल का महीना है, उस महीने के सिलसिले में जो प्रोग्राम हम करते हैं, तो उस प्रोग्राम में ये अल्हम्दुलिल्लाह कामयाबी से एक प्रोग्राम हमने बरादरान वतन के साथ अपने तकरीबन 50 बरादरान वतन आज आए हैं। उन तमाम बरादरान वतन के साथ मोहम्मद सल्लल्लाहु अलैहि वसल्लम का जो मैसेज है, उस मैसेज को उनको शेयर करते हुए, उसके साथ साथ जो है जो आपने इंटीग्रिटी और यूनिटी पर जो इत्तेहाद पर जो मैसेज मोहम्मद सल्लल्लाहु अलैहि वसल्लम ने बताया है, उस मैसेज को आम करके लोगों के साथ किस तरह भाईचारगी के साथ रहना है, हम एक दूसरे के साथ किस तरह मिलजुल कर रहना है, इंसानियत का जो सबक है वो सबक दिलाने के लिए आज हम इस तरह का प्रोग्राम किए हैं। ये जमात इस्लामी हिंद आरटी नगर की तरफ से जो मुल्क गिर मुहिम और एक रियासती मुहिम जो चल रही है, उस मुहिम के सिलसिले में ये जो प्रोग्राम हम किए हैं। मुल्क गिर मुहिम जो है ये अखलाक़ी महासिन और आज़ादी के ज़ामिन, इस उन्वान पर हमारा जो मुहिम चल रहा है, उस मुहिम के ज़रिए भी हम आवाम को ये बताना चाहते हैं कि आज़ादी का असल मतलब क्या है और आज़ादी का जो रॉन्ग इंटरप्रिटेशन और जिस तरह का गलत फहमी जो आज समाज लिया है और उसकी वजह से जो नतीजे हमारे सामने आते हैं, जिस तरह के हालात आज हम देख रहे हैं, लिविंग रिलेशनशिप हो या कॉलेजेस में गलत फहश के जो काम होते हैं, उस सिलसिले में जो जिस तरह की ख़राबियाँ हम देखते हैं, उन ख़राबियों को जो है उनकी बराबर करने के लिए जिस तरह का माहौल हमें क्रिएट करना है, उस माहौल के लिए हम ये मुहिम चलाते हुए इसमें आवाम को ये बताना चाहते हैं कि असल मोरालिटी और असल अखलाक़ी जो है वही आज़ादी का ज़ामिन है, ये हम बताना चाहते हैं। तो उसी सिलसिले में हमने इस प्रोग्राम को, आज के प्रोग्राम को इनेक़द किया है। जी बताइए मैडम। अस्सलाम वालेकुम रहमतुल्लाहि बरकातहू। आज का प्रोग्राम बहुत ही माशाअल्लाह सुपर से डुपर से कहीं ऊपर था। ऐसा पैगाम हर एक को तो मालूम है, इस्लाम की बुनियाद किन चीज़ों पे है मालूम तो है, लेकिन हम लोग भूल चुके हैं। आपके प्यारे रसूल सल्लल्लाहु अलैहि वसल्लम के जो ये थे उसको हम ज़बान से बोलते हैं, बट उस पर एक्ट नहीं करते हम लोग। आज बोलने से ज़्यादा इस पर अमल करने की ज़रूरत है। और जो आज का 3 स्पीकर्स माशाल्लाह एक से बढ़कर एक बढ़िया थे, जो आप हुजूर सल्लल्लाहु अलैहि वसल्लम के बारे में आपने जो कुछ भी बताया। आज का प्रोग्राम तो बहुत अच्छा था। लास्ट ईयर मैंने अटेंड किया था, तो उसके बाद जो कुछ इधर बोलना था वो सही है, वो करेक्ट है। तो बच्चे लोग माँ बाप के पास साथ कैसे रहना है वो सीखने का तरीका है, लेकिन साथ जो बोला था वो सही चीज़। तो अब बहुत कम बच्चे लोग माँ बाप की बात सुनते हैं। अभी तो ये रेप केस भी ज़्यादा हो रहे हैं, तो ये पेरेंट्स को, जब तक ये पेरेंट्स का ब्लेसिंग ना मिले बच्चे लोग ठीक ठाक नहीं चल सकते। तो अभी का सिचुएशन में छोटे बच्चे लोग बड़े लोग की इज्जत नहीं दे रहे, पहले वो सीख रहे हैं। तो भगवान बोलता है कि अल्लाह बोलता है पहले माँ बाप को दुआ चाहिए, जब तक दुआ ना मिले तब तक आप कुछ भी करने में लाइफ में सक्सेस नहीं होंगे। ठीक है, तो जो साहब आज बोला बहुत ही करेक्ट है। तो हम भी 10 लोग को बोलने के लिए चाहते हैं, तो मीटिंग बहुत ही अच्छा था। बाजी आपका नाम बोलिए। नाम जलीजा है, आरटी नगर। आरटी नगर से। अस्सलामु अलैकुम रहमतुल्लाहि व बरकातहू। आज का प्रोग्राम बहुत सक्सेसफुल हुआ माशाअल्लाह। जमात का जो भी प्रोग्राम हमारे शादी महल में चला माशाअल्लाह सबसे ज़्यादा सक्सेसफुल प्रोग्रामों से ये प्रोग्राम रहा। दूसरे कौम के जो भाई बहन थे तमाम आए थे, उनके भी बहुत अच्छा रिस्पांस रहा। और तमाम चीज़ों से ज़्यादा खुदा के रसूल सल्लल्लाहु अलैहि वसल्लम की ज़ात के बारे में, उनके शान के बारे में बनाना बोलना, ये सब आदमियों का खेल नहीं है। कुछ चुनिंदा आदमियों को अल्लाह ताला चुनता है, बस उनमें से एक यहाँ हुआ हमारा प्रोग्राम माशाअल्लाह।
बस अस्सलाम वालेकुम। आपका नाम बोलिए। मोहम्मद मुख्तार मन्नत शादी। अल्हम्दुलिल्लाह आज का जो सीरत का प्रोग्राम रहा बहुत ही लाजवाब रहा और ख़ासतौर पर हमारे जगदीश मास्टर भी और एक पोइट्री अंदाज में अल्लाह के रसूल सल्लल्लाहु अलैहि वसल्लम का जो तारुफ कराया पोइट्री अंदाज में अल्हम्दुलिल्लाह बहुत ही लाजवाब रहा। और वो खुसूसी तौर पर हमारे बरंगी साहब जो सेक्रेटरी हल्का हैं अल्लाह के रसूल सल्लल्लाहु अलैहि वसल्लम की सीरत के ताल्लुक़ से और मोरालिटी इज़ फ्रीडम ये जो मुहिम ऑल इंडिया मुहिम भी चल रही है उसके ताल्लुक़ से अल्हम्दुलिल्लाह बहुत सारी चीज़ें जो प्रैक्टिकल तौर पर जो हमारे लिए ज़रूरी है और जो कुछ हम अमल नहीं कर रहे हैं उस पर जो है रोशनी डाली है और ख़ास तौर पर जो प्रैक्टिकल प्रॉब्लम जो हैं बेटियों के ताल्लुक़ से हो या विवाहों के ताल्लुक़ से यतीमों के ताल्लुक़ से ये सारी चीज़ें बहुत सारी और अल्हम्दुलिल्लाह ये बहुत ही ख़ास तौर पर हमारे कादरान वतन बहुत अच्छे तासुरात है से ज़्यादातर जो है ना ये पैगाम दूसरों तक हमारे कादरान वतन बहुत सारे। सर आपका नाम मैं अब्दुल जब्बार मैं प्रोफेसर रिटायर्ड और नाज़िम अल्ला तुमकुर जमात इस्लामी। आज का जो फंक्शन हुआ वो बहुत ही शानदार हुआ। क्यों बोले तो ये ऐसे फंक्शनों बहुत ही करना चाहिए। इसमें जैसा कि बोलते हैं हिंदू मुस्लिम सब एक बोल के ऐसा फंक्शन करना चाहिए। इसलिए ये जो भी फंक्शन है इसके बाद भी ऐसे ही फंक्शन करना चाहिए। क्यों बोले तो ऐसे फंक्शनों से ये नफ़रतें जो अब चल रहे हैं वो नफ़रतों को हटा सकते हैं। आप देख रहे हैं इसी जगह पे हिंदू मुस्लिम खाली इलेक्शनों के लिए यही हो चुका है। अब तो हम सब हिंदू मुस्लिम एक भाई जैसे हैं इधर, इसलिए यही पैगाम देना चाहते हैं आप सबको। बिस्मिल्लाहिर्रहमानिर्रहीम। जमात इस्लामी हिंद हल्के कर्नाटक में एक कैंपेन चल रही है रसूल अकरम सल्लल्लाहु अलैहि वसल्लम की सीरत मुबारका और आपके अखलाक पूरे कर्नाटक में बिलखुसूस हमारी कोशिश ये है कि गैर मुस्लिम भाइयों को इसमें बुलाएं और उनके सामने इन बातों को पेश करें। थोड़ा गौर करके देखिए कि इस वक्त मुल्क के जो हालात बने हुए हैं खासतौर पर रियासत में अखलाकी एतबार से इन्हिताब का शिकार हम नज़र आए। कोई भी ऐसी कम्युनिटी इस वक्त वाक़ई नहीं है जो बिगड़ते हुए अखलाक को देखकर परेशान न होते हुए हो। ज़ाहिर बात है कि इसके लिए इसका हल क्या हो सकता है। इसका हल तो सिर्फ और सिर्फ हज़रत मोहम्मद मुस्तफ़ा सल्लल्लाहु अलैहि वसल्लम की मुबारक तालीमात में ही हमें इसका हल नज़र आता है। लिहाजा जमात इस्लामी हिंद कर्नाटका ने पूरे कर्नाटक के अंदर इस मुहिम का आगाज़ किया और आज यहाँ आरटी नगर मुकामी जमात ने भी इस प्रोग्राम को मुनक़िद किया है।